ನಮಸ್ತೆ ಗೆಳೆಯರೆ. ಇವತ್ತು ಹೇಗೆ ಅಕ್ಷರಗಳನ್ನ ದುಂಡಾಗಿ ಅಥವಾ ನೀಟಾಗಿ ಕಟ್ ಮಾಡೋದು. ಅಕ್ಷರಗಳು ತುಂಬ ಕಷ್ಟಪಡ್ತಿರ್ತಾರೆ ತುಂಬ ಜನ ಅಕ್ಷರ ಮಾಡೋದಕ್ಕೆ, ಬರೆಯೋದಕ್ಕಾಗಲಿ ಮತ್ತು ಅಕ್ಷರ ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ. ಸೊ ಅದು ತುಂಬ ಈಸಿ. ಇವತ್ತು ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ವೆಲ್ಕಮ್ಗೆ ಈಗ ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಈ ಥರ ನಮಗೆ ಎಷ್ಟು ಅಕ್ಷರ ಇದೆ ಅದರಲ್ಲಿ ಆ ಥರ ರೆಕ್ಟ್ಯಾಂಗಲ್ಗೂ ಅಥವಾ ಸ್ಕ್ವೇರ್ಗೂ ನಾವು ಎಷ್ಟು ಲೆಟರ್ಸ್ ಇದೆಯೋ ಅಷ್ಟು ಪೀಸಸ್ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಮುಂದೆ ನೆಕ್ಸ್ಟು ಈಗ ನಮಗೆ ಅಕ್ಷರ ಮುಂದೆ ಯಾವ ಅಕ್ಷರ ಇದೆ, ಈಗ ನಮಗೆ ಡಬ್ಲ್ಯೂ ಇದೆಯಾ, ಸೊ ನಮಗೆ ವರ್ಟಿಕಲಾಗಿ ನಾವು ಆ ಕಟ್ ಮಾಡಿಟ್ಟಿರುವಂಥ ಶೇಡ್ಗಳನ್ನ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ. ಅದು ಅಕ್ಷರದ ಮೇಲೆ ಎಲ್ಲನೂ ಒಂದೇ ಥರ ಇರಲ್ಲ. ಕೆಲವೊಂದು ಅಕ್ಷರ ವರ್ಟಿಕಲಾಗಿ ಕಟ್ ಮಾಡಿ ಫೋಲ್ಡ್ ಮಾಡಬೇಕಾಗುತ್ತೆ, ಕೆಲವೊಂದಕ್ಕೆ ಹಾರಿಜಾಂಟಲಾಗಿ ಫೋಲ್ಡ್ ಮಾಡಬೇಕಾಗುತ್ತೆ. ಈಗ ಡಬ್ಲ್ಯೂಗೆ ನಮಗೆ ವರ್ಟಿಕಲ್ ಸಾಕು ಅನಿಸುತ್ತೆ. ಸೊ ಈಗ ನನಗೆ 2 ಲೆಟರ್ ಬೇಕು. ವೆಲ್ಕಮ್ಗೆ ಡಬ್ಲ್ಯೂ ಮತ್ತು ಎಮ್ ಎರಡು ಸೇಮಲ್ಲಿ ಬರುತ್ತಲ್ವ, ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ 2 ಪೇಪರ್ನ ಒಟ್ಟಿಗೆ ತಗೋತೀನಿ. ಸೊ ಮೊದಲಿಗೆ ಕಾರ್ನರ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಥಿಕ್ನೆಸ್ ಜಸ್ಟ್ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು, ಎಷ್ಟು ನಮಗೆ ಥಿಕ್ನೆಸ್ ನೋಡಿ. ಈ ಕಾರ್ನರಿಂದ ಈ ಕಾರ್ನರ್ಗೆ ಸ್ಕೇಲೆಲ್ಲ ತೊಗೊಂಡು ಅಳತೆ ಮಾಡೋದೇನು ಅವಶ್ಯಕತೆ ಇಲ್ಲ. ನಾವು ಅದನ್ನು ಸರಿಯಾಗಿ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ ಏನು ಥಿಕ್ನೆಸ್ ಬೇಕಾಗುತ್ತೆ ನಮಗೆ ಅಂತ. ನೋಡಿ ತುಂಬ ಈಸಿ, ನೋಡಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಡಬ್ಲ್ಯೂ ಎಮ್ ನೋಡಿ ಎಷ್ಟು ಈಸಿ ಇದೆಯಲ್ಲೋ. ಹಾಗೆ ನಮಗೆ ವೆಲ್ಕಮಲ್ಲಿ ಆಲ್ರೆಡಿ ಡಬ್ಲ್ಯೂ ಎಮ್ ಆಯಿತು. ಈ ಕಟ್ ಮಾಡಬೇಕಾಗುತ್ತೆ. ಈಗ ನಾನು ಈಗ ಹಾರಿಜಾಂಟಲ್ ಅರ್ಧಕ್ಕೆ ಈಗ ನಾನು ಅದನ್ನು ವರ್ಟಿಕಲಾಗಿ ತೊಗೊಂಡು ಇದನ್ನು ಹಾರಿಜಾಂಟಲಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಈಗ ಏನು ಮಾಡಬೇಕು, ಯಾಕಂದರೆ ಈಗ ನಾವು ಉದ್ದ ಫೋಲ್ಡ್ ಮಾಡಿದ್ರೆ ನಮಗೆ ಲೆಟ್ರ್ ಬೇರೆ ಆಕಾರ ಬಂದ್ಬಿಡುತ್ತೆ. ಸೊ ಅದನ್ನೇ ನಾವು ಪ್ಲ್ಯಾನ್ ಮಾಡಬೇಕಾಗಿರೋದಿಲ್ಲಿ. ಸೊ ನೆಕ್ಸ್ಟ್ ನೋಡಿ ಹೀಗೆ. ಸೊ ಸೇಮ್ ಥಿಕ್ನೆಸ್, ಅದೇ ಥಿಕ್ನೆಸ್ ಇರಲಿ. ಸೊ ಇಲ್ಲಿ ಇದರಲ್ಲಿ ಅರ್ಧ ಬರಬೇಕಾಗುತ್ತೆ, ಯಾಕಂದರೆ ಈ ಕಡೆ ಅರ್ಧ ಬರುತ್ತಲ್ವ. ಸೊ ಅದರಲ್ಲಿ ಅರ್ಧ ಒಂದು ಅಪ್ರಾಕ್ಸಿಮೇಟಾಗಿ. ಆ್ಯಂಡ್ ಇದೇ ಥಿಕ್ನೆಸ್ಸು, ಸೇಮ್ ಥಿಕ್ನೆಸ್ ನಾವು ಅಲ್ಲೂ ಮೇಂಟೈನ್ ಮಾಡಬೇಕಾಗುತ್ತೆ. ನೋಡಿ ಈ ಸಹ ರೆಡಿ ಆಯಿತು. ಎಲ್ಲಿಗೆ ಡೈರೆಕ್ಟಾಗಿ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಯಾಕಂದರೆ ಅದು ತುಂಬ ಈಸಿಯಾಗಿರೋಂಥ ವರ್ಡು. ಯಾಕಂದರೆ ಲೈನ್ ಇದೆಯಲ್ಲ, ಅದು ಅಲ್ಲಿ ಲೈನ್ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ. ಎಲ್ಲೂ ರೆಡಿಯಾಗಿದೆ. ಎಲ್ ಸಿಗೆ ನೋಡಿ, ಇದಕ್ಕೆ ಯಾವ ರೀತಿ ಬರಬೇಕು ನಮಗೆ ನೋಡಿ. ಈಗ ಫಸ್ಟ್ ಕಾರ್ನರ್ನ ಬ್ಲೆಂಡ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ ನೀಟಾಗಿ. ಮತ್ತು ಇನ್ಸೈಡ್ ಪಾರ್ಟ್ ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು. ನಿಮಗೆ ಎಲ್ಲ ಆಲ್ಫಾಬೆಟ್ಸು ಒಂದೇ ಥಿಕ್ನೆಸ್ಸಲ್ಲಿ ಬರುತ್ತೆ ನೋಡಿ. ಸಿ ಮತ್ತೊಂದು ಈ ಕಟ್ ಮಾಡ್ಕೋತಾ ಇದ್ದೀನಿ ನಾನು. 2 ಇ 2 ಎಮ್, ಒಂದು ಡಬ್ಲ್ಯೂ ಒಂದು ಎಮ್ಮು ಬೇಕಿತ್ತಲ್ವಾ. ಸೊ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎಲ್ಲ ಲೆಟರ್ಸೂ ಸೇಮ್ ಥಿಕ್ನೆಸ್ಸು. ನೋಡಿ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ ಎಷ್ಟು ಫಾಸ್ಟ್ ಆಗುತ್ತೆ. ಡಬ್ಲ್ಯೂ ಇ ಎಲ್ ಸಿ ಓ ಒಂದು ಕಟ್ ಮಾಡಿಲ್ವಲ್ಲ. ಈಗ ನೋಡಿ ಓನು ಈಸಿನೇ, ಎಲ್ಲ ಕಾರ್ನರ್ಸ್ನು
ನೀಟಾಗಿ ಕಟ್ ಮಾಡಿಕೊಂಡು ನೋಡಿ 2 ಕಾರ್ನರ್ ಕಟ್ ಆಗಿದೆ. ಇನ್ನು ಮಿಡಲ್ ಪಾರ್ಟ್ ನಾವು ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಸೆಂಟ್ರಿಗೆ ಆ ಕಡೆ 2 ಕಾರ್ನರು ಈ ಕಡೆ ಕಾರ್ನರ್ಗೆ ನೀಟಾಗಿ ಕಟ್ ಮಾಡಿ ಆ ರೀತಿಯೂ ಮಾಡ್ಬೋದು, ಮತ್ತು ಮತ್ತೊಂದು ಫೋಲ್ಡ್ ಮಾಡಿ ಬೇಕಾದ್ರೆ ಮಾಡ್ಬೋದು. ತುಂಬ ಈಸಿ ಇದೆ ಇದು ನೋಡಿ. LCO CO ಮತ್ತು ME ಮುಗೀತಲ್ವಾ? ಥ್ಯಾಂಕ್ ಯು.